राम विवाद नहीं, राम समाधान है। राम सिर्फ हमारे नहीं है, राम तो सबके हैं। राम भारत की आस्था है, राम भारत का आधार है, राम भारत का विचार है, राम भारत का विधान है, राम भारत की चेतना है, राम भारत का चिंतन है, राम भारत की प्रतिष्ठा है, राम भारत का प्रताप है, राम प्रवाह है, राम प्रभाव है, राम नीति भी है, राम नीति भी है। ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಅಜೆಂಡಾ ಇಟ್ಕೊಂಡು ಇಲ್ಲಿ ತನಕ ಚುನಾವಣೆಗೆ ಹೋಗಿರುವಂತಹ ಬಿಜೆಪಿಗೆ ಈಗ ಅಧಿಕಾರದಲ್ಲಿರೋದಕ್ಕೆ ರಾಮನ ಅಭಯವೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಸದ್ಯಕ್ಕೆ ರಾಮ ಮಂದಿರ ನಿರ್ಮಾಣದ ಜೊತೆಗೇನೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಸುಸೂತ್ರವಾಗಿ ನಡೆದಿರೋದ್ರಿಂದ ಬಿಜೆಪಿ ನಾಯಕರು ಮೈ ಕೊಡವಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಇಳಿತಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ. ಮೇಲ್ನೋಟಕ್ಕಂತೂ ಕೇಸರಿ ಪಾಳೆಯದಲ್ಲಿ ಹೊಸ ಹುಮ್ಮಸ್ಸು ಬಂದ ಹಾಗೆ ಕಾಣಿಸ್ತಾ ಇದೆ. ದೇಶದ ಕೋಟ್ಯಾಂತರ ಜನರು ರಾಮೋತ್ಸವವನ್ನ ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಇಡೀ ದೇಶ ಮಾತ್ರ ಅಲ್ಲ, ಹೊರ ದೇಶದ ಸನಾತನಿಗಳು ಕೂಡ ವಿಜಯೋತ್ಸವವನ್ನ ಆಚರಿಸಿದ್ರು. ಸೊ ಇದೆಲ್ಲವನ್ನ ನೋಡಿದ ಮೇಲೆ ಮುಂದಿನ ಲೋಕಸಭಾ ಚುನಾವಣೆಯ ಮೇಲೆ ಬಿಜೆಪಿ ನಾಯಕರಿಗೆ ಅದಮ್ಯ ಉತ್ಸಾಹ ಬಂದ ಹಾಗೆ ಕಾಣಿಸ್ತಾ ಇದೆ. ಚುನಾವಣೆಯ ವಿಚಾರ ಬಂದ್ರೆ ಎಲ್ಲವೂ ಅಂದ್ಕೊಂಡ ಹಾಗೆ ಆಗುತ್ತೆ ಅನ್ನೋದನ್ನ ಅಷ್ಟೊಂದು ಈಸಿಯಾಗಿ ಹೇಳೋದಕ್ಕಾಗೋದಿಲ್ಲ. ಕೆಲವು ನಾಯಕರು ಮಾತಿಗೆ ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅನ್ನೋ ಮಾತುಗಳನ್ನ ಹೇಳ್ತಾ ಬಂದ್ರು, ರಾಜಕೀಯವನ್ನ ಧರ್ಮದ ಮೇಲೆಯೇ ಮಾಡಿಕೊಂಡೇ ಬಂದಿದ್ದಾರೆ ಅನ್ನೋದನ್ನ ಇತಿಹಾಸ ಸಾರಿ ಸಾರಿ ಹೇಳುತ್ತೆ. ಧರ್ಮ ಬಿಟ್ಟು ರಾಜಕೀಯ ಅಸಾಧ್ಯ. ಯಾರು ಯಾವ ಜಾತಿ ಯಾವ ಧರ್ಮವನ್ನ ತಮ್ಮ ಮತ ಬ್ಯಾಂಕ್ ಆಗಿ ಬಳಸ್ಕೊಂಡು ಅದನ್ನ ಘೋಷಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ಕೂಡ ರಾಜಕೀಯ ಬಲ್ಲವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಈ ವಿಚಾರದಲ್ಲಿ ಎಲ್ಲಾ ಪಕ್ಷಗಳ ರಾಜಕೀಯ ನಾಯಕರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಧರ್ಮವನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಈಗಲೂ ಮಾಡ್ತಿದ್ದಾರೆ. ಹೀಗಾಗಿ ಧರ್ಮ ರಾಜಕೀಯದಲ್ಲಿ ಮತ ತಂದುಕೊಡುವ ಒಂದು ಶಕ್ತಿಯಾಗಿ ಬಳಕೆಯಾಗ್ತಾನೆ ಬರ್ತಿದೆ. ನಾಳೆ ಕೂಡ ಅದು ಮುಂದುವರೆದ್ರೆ ಅದರಲ್ಲಿ ಯಾವುದೇ ಆಶ್ಚರ್ಯದ ವಿಚಾರ ಇರೋದಿಲ್ಲ. ಅದನ್ನು ಬಿಟ್ಟು ರಾಜಕೀಯ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಒಂದ್ ರೀತಿ ಹಾಸ್ಯಾಸ್ಪದ. ಬಿಜೆಪಿ ಹಿಂದುತ್ವದ ಅಜೆಂಡಾವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಬಂದಿದೆ. ಈ ಕಾರಣಕ್ಕಾಗಿ ಇತರೆ ಪಕ್ಷಗಳ ಕಣ್ಣಿಗೆ ಕೋಮುವಾದಿಯಾಗಿ ಕಾಣಿಸ್ತಾ ಇದೆ. ಹಾಗೆ ವಿರೋಧ ಪಕ್ಷಗಳು ತಮಗೆ ಅವಕಾಶ ಸಿಕ್ಕಿದಾಗೆಲ್ಲ ಕೋಮುವಾದಿ ಪಕ್ಷ ಅಂತ ಕರೀತಾನೆ ಬರ್ತಿದೆ. ಆದ್ರೂ ಕಳೆದೊಂದು ದಶಕದಿಂದ ಇಂತಹ ಆರೋಪಗಳ ನಡುವೆಯೂ ಬಿಜೆಪಿ ತನ್ನ ಗೆಲುವಿನ ಪತಾಕೆಯನ್ನ ಹಾರಿಸ್ತಾನೆ ಬರ್ತಿದೆ. ರಾಮನ ಗುಂಗಿನಲ್ಲಿ ದೇಶದ ಜನರು ಈ ಸಲ 2024ರ ಲೋಕಸಭಾ ಚುನಾವಣೆ ಬಹುಶಃ ರಾಮನ ಮೇಲೆಯೇ ನಡೆದ್ರೆ ಯಾವುದೇ ಆಶ್ಚರ್ಯ ಇಲ್ಲ. ರಾಮ ಮಂದಿರ ವಿಚಾರವನ್ನ ಬಿಜೆಪಿ ನಾಯಕರು ಚುನಾವಣೆಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದಂತೂ ಸತ್ಯ, ಕನ್ಫರ್ಮ್ ಕೂಡ. ಇಡೀ ದೇಶ ರಾಮನ ಗುಂಗಿನಲ್ಲಿರೋದ್ರಿಂದ ಅದನ್ನ ಚುನಾವಣೆ ತನಕ ಜೀವಂತವಾಗಿಟ್ಕೊಳ್ಳೋ ಕೆಲಸವನ್ನ ಬಿಜೆಪಿ ಮಾಡೇ ಮಾಡುತ್ತೆ. ಆ ಮೂಲಕ ಇದು ಎನ್ಡಿಎ ಮೈತ್ರಿಕೂಟಕ್ಕೆ ಟಾನಿಕ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಚುನಾವಣೆಗೂ ಮುಂಚೆ ತರಾತುರಿಯಲ್ಲಿ ಅಪೂರ್ಣ ರಾಮ ಮಂದಿರದ ಉದ್ಘಾಟನೆ ಮಾಡಬೇಕಾಗಿತ್ತಾ, ಇದು ಎಲೆಕ್ಷನ್ ಗಿಮಿಕ್ ಅಂತ ಕಾಂಗ್ರೆಸ್ ಸೇರಿದ ಹಾಗೆ ಅನೇಕ ಪಕ್ಷಗಳು ಆರೋಪ ಮಾಡ್ತಾ ಬಂದಿದ್ವು. ಆದ್ರೆ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ತಾ ಬಂದಿದ್ರು. ಇನ್ ಮುಂದೆ ಕಾಂಗ್ರೆಸ್ ತೀರ್ಮಾನ ಹೇಗಿರುತ್ತೆ? ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಒಂದು ಧಾರ್ಮಿಕ ಕಾರ್ಯದಂತೆ ನಡೀತು. ಅಲ್ಲಿ ಯಾವುದೇ ರಾಜಕೀಯ ನುಸುಳದಂತೆ ನೋಡಿಕೊಳ್ಳಲಾಯಿತು. ಎಲ್ಲ ಧರ್ಮ ಗುರುಗಳನ್ನ ಕರೆಸಲಾಯಿತು. ಎಲ್ಲ ಕ್ಷೇತ್ರಗಳ ದಿಗ್ಗಜರನ್ನ ಇನ್ವೈಟ್ ಮಾಡಲಾಯಿತು. ಭಕ್ತರು ಯಾವುದೇ ಆಹ್ವಾನವಿಲ್ಲದೆ ಆಗಮಿಸಿದ್ದು ಕೂಡ ವಿಶೇಷವಾಗಿತ್ತು. ಎಲ್ಲೆಡೆಯೂ ಶ್ರೀರಾಮ ಘೋಷಣೆಯನ್ನ ಹೊರತುಪಡಿಸಿ ಬೇರೇನೂ ಕಾಣಿಸ್ಲಿಲ್ಲ. ಅಯೋಧ್ಯೆ ಶ್ರೀರಾಮ ಮಂದಿರ ಟ್ರಸ್ಟ್ ಎಲ್ಲವನ್ನು ಸುಸೂತ್ರವಾಗಿ ನೆರವೇರಿಸುವಲ್ಲಿ ಹಾಗೆ ರಾಜಕೀಯ ನುಸುಳದಂತೆ ನೋಡಿಕೊಳ್ಳುವಲ್ಲಿ ಸಕ್ಸಸ್ ಕೂಡ ಆಯಿತು. ರಾಮ ಮಂದಿರ ವಿಚಾರದಲ್ಲಿ ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕ್ತಾನೆ ಬಂದಿದ್ರು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಿಂದ ಕೂಡ ಪಕ್ಷ ದೂರ ಉಳ್ಕೊಳ್ತು. ಇನ್ ಮುಂದೆ ಕಾಂಗ್ರೆಸ್ ಕೈಗೊಳ್ಳೋ ತೀರ್ಮಾನ ಹೇಗಿರುತ್ತೆ ಅನ್ನೋದು ನಿಜಕ್ಕೂ ಎಲ್ರಿಗೂ ಇರೋ ಕುತೂಹಲ. ಧರ್ಮವನ್ನ ಬದಿಗಿಟ್ಟು ಚುನಾವಣೆ ನಿಜಕ್ಕೂ ಸಾಧ್ಯನಾ? ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಮ ಮಂದಿರ ವಿಚಾರವನ್ನ ಬಿಜೆಪಿ ಮಾತನಾಡೋದಂತೂ ಸತ್ಯ. ಈ ವೇಳೆ ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯ ಕೌಂಟರ್ ಕೊಡುತ್ತೆ ಅನ್ನೋದು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್. ಈ ಸಲ ಎನ್ಡಿಎ ಹಾಗೂ INDIA ಎರಡು ಶಕ್ತಿಗಳಾಗಿ ದೇಶದಲ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದೆ. ಹೀಗಿರುವಾಗ ಇದೆರಡಕ್ಕೂ ಧರ್ಮವನ್ನ ಬದಿಗಿಟ್ಟು ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಆಗತ್ತಾ? ಕಾದು ನೋಡೋಣ.